ಎಲ್ಲರಿಗೂ ನಮಸ್ಕಾರ. ಥಟ್ಟಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕರ್ನಾಟಕದಲ್ಲಿ ಒಟ್ಟು 153 ನಮೂನೆಯ ಹಾವುಗಳುಂಟು. ಇವುಗಳಲ್ಲಿ 15 ಹಾವುಗಳು ವಿಷಲಕ್ಷಣವನ್ನು ಪಡೆದಿವೆ. ಅವುಗಳಲ್ಲಿ 4 ಹಾವುಗಳು ಜೀವವನ್ನು ತೆಗೆಯಬಲ್ಲಷ್ಟು ವಿಷವನ್ನು ತಮ್ಮ ಒಡಲಲ್ಲಿ ರೂಢಿಸಿಕೊಂಡಿರುತ್ತವೆ. ಹಾವು ಕಚ್ಚಿದಾಗ ಏನು ಮಾಡಬೇಕು? ಅದು ವಿಷದ ಹಾವೋ ಅಲ್ಲವೋ ನಮಗೆ ಗೊತ್ತಿರೋಲ್ಲ. ಅಂತಹ ಸಂದರ್ಭದಲ್ಲಿ ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕು. ಮೊದಲನೆಯದು ಧೈರ್ಯವನ್ನು ಹೇಳಬೇಕು. ಏನೂ ಆಗೋಲ್ಲ, ಹೆದರಬೇಡ, ನಾವಿದ್ದೇವೆ, ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೇವೆ, ನೀನು ಚೆನ್ನಾಗಾಗ್ತೀಯ, ಅದು ವಿಷದ ಹಾವು ಆಗಿಲ್ಲ ಅಂತ ನನಗನ್ಸುತ್ತೆ. ಹೀಗೆ ಒಂದಷ್ಟು ಧೈರ್ಯದ ಮಾತುಗಳನ್ನು ಹೇಳಿ ಅವರನ್ನು ಕರ್ಕೊಂಡು ಹೋಗಬೇಕು. ಹಾವು ಕಚ್ಚಿರುವ ಸ್ಥಳ ಇದೆಯಲ್ಲ, ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಅಗತ್ಯ. ನಮ್ಮ ಚಲನಚಿತ್ರಗಳಲ್ಲಿ ನಾಯಕ ಏನು ಮಾಡ್ತಾನೆ, ನಾಯಕಿಗೆ ಹಾವು ಕಚ್ಚಿಬಿಡುತ್ತೆ, ತಕ್ಷಣವೇ ತನ್ನ ಬಾಯಿ ಹಾಕಿ ರಕ್ತವನ್ನು ವಿಷದ ಸಮೇತ ಹೀರಿ ಹೊರಗೆ ಚೆಲ್ಲುವ ಹಾಗೆ ಚಿತ್ರೀಕರಿಸ್ತಾರೆ. ಇದು 100ಕ್ಕೆ 100ರಷ್ಟು ಮೌಢ್ಯದಿಂದ ಕೂಡಿದೆ. ದಯವಿಟ್ಟು ಹಾವು ಎಲ್ಲಿ ಕಚ್ಚಿದೆ ಆ ಸ್ಥಳವನ್ನು ಬಾಯಿಂದ ಹೀರಲಿಕ್ಕೆ ಹೋಗಬೇಡಿ. ಇನ್ನು ಕೆಲವರು ಏನು ಮಾಡ್ತಾರೆ, ಚಾಕು ತಗೊಂಡು ಪ್ಲಸ್ ಆಕಾರದಲ್ಲಿ ಕತ್ತರಿಸಿ ರಕ್ತವನ್ನು ಹರಿಸಿ ಏನೇನೋ ಸರ್ಕಸ್ ಮಾಡೋಕ್ಕೆ ಹೋಗ್ತಾರೆ. ದಯವಿಟ್ಟು ಅದನ್ನು ಮಾಡಬೇಡಿ. ಇನ್ನು ಮೂರನೆಯವರು ಎಲ್ಲಿ ಹಾವು ಕಚ್ಚಿದೆಯೋ ಅದರ ಮೇಲ್ಭಾಗದಲ್ಲಿ ಬಿಗಿಯಾಗಿ ಬಟ್ಟೆಗಳನ್ನು ಕಟ್ಬಿಡ್ತಾರೆ. ರಕ್ತ ಸಂಚಾರ ನಿರ್ಬಂಧಕ ಅಂತ ಹೇಳ್ತೇವೆ, ಅದನ್ನು ಟೂರ್ನಿಕೆ ಅಂತ ಹೇಳ್ತೇವೆ. ಅದು ಅಗತ್ಯ ಇಲ್ಲ. ಮತ್ತೇನು ಮಾಡಬೇಕು? ಮತ್ತೇನೂ ಮಾಡಬೇಡಿ. ಹಾವು ಕಚ್ಚಿರುವ ಅಂಗ ಇದೆಯಲ್ಲ, ಅದು ಕೈ ಅಥವಾ ಕಾಲು, ಅದು ಅಲುಗದಂತೆ ಭದ್ರವಾಗಿ ದೇಹಕ್ಕೆ ಅದನ್ನು ಬಿಗಿದು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಆ ವ್ಯಕ್ತಿಯನ್ನು ಸಮೀಪದ ಆಸ್ಪತ್ರೆಗೆ ಕರೆದೊಯ್ಯಬೇಕು. ಅಷ್ಟೇ ನಾವು ಮಾಡಬೇಕಾದದ್ದು. ಮೊದಲನೆಯದು ಧೈರ್ಯ ಕೊಡೋದು. ಎರಡನೆಯದು ಕಚ್ಚಿದ ಭಾಗ ಅಲುಗಾಡದ ಹಾಗೆ ಸ್ಥಿರವಾಗಿ ಬಂಧಿಸೋದು. ಮೂರನೇದು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದು. ಇದಿಷ್ಟೇ ನಾವು ಮಾಡಬೇಕಾದ ಕೆಲಸ. ಬೇರೆ ಇನ್ಯಾವುದೇ ರೀತಿಯಾದ ಚಟುವಟಿಕೆಗಳನ್ನು ಮಾಡಿ ವಿಷ ಹರಡುವ ರೀತಿಯಲ್ಲಿ ನಾವು ಪ್ರಥಮ ಚಿಕಿತ್ಸೆಯನ್ನು ನೀಡಬಾರದು. ಇದನ್ನು ಪ್ರತಿಯೊಬ್ಬರೂ ಸಹ ತಿಳಿದಿರಬೇಕು. ಆ್ಯಂಟಿ ಸ್ನೇಕ್ ವೆನಮ್ ಅಂತ ಸಿಗುತ್ತೆ. ಈ 4 ಹಾವುಗಳು ಯಾವ ಹಾವೇ ಕಚ್ಚಲಿ ಅವುಗಳನ್ನು ನಿಗ್ರಹಿಸುವ ಪ್ರತಿವಿಷ ಉಂಟು. ಇದು ಪ್ರತಿಯೊಂದು ಹಳ್ಳಿಯಲ್ಲೂ ಇದ್ದರೆ ತುಂಬ ಒಳ್ಳೆಯದು. ಯಾಕಂದರೆ ಆಸ್ಪತ್ರೆಗೆ ಹೋದಾಗ ತಕ್ಷಣ ಪ್ರತಿವಿಷ ಸಿಗದೆ ಇರಬಹುದು. ಆಗ ನಮ್ಮ ಜೊತೆ 1-2 ಬಾಟಲಿ ಕೊಂಡ್ಕೊಂಡು ಹೋಗಿದ್ದರೆ ಅದನ್ನು ಕೊಟ್ಟು ಚಿಕಿತ್ಸೆಯನ್ನು ಆರಂಭಿಸಿ ಉಳಿದ ಔಷಧಿಯನ್ನು ತರಿಸ್ತೇವೆ ಅಂತ ಒಂದಷ್ಟು ಸಮಯ ತಗೊಂಡು ಬೇರೆ ಕಡೆಯಿಂದ ಔಷಧವನ್ನು ತರಿಸಬಹುದು. ಇದಿಷ್ಟು ಮಾಡ್ತು ಅಂತ ಹೇಳ್ತಂದರೆ ನಾಗರ ಹಾವು ಆಗಲಿ ಇನ್ಯಾವುದೇ ವಿಷದ ಹಾವು ಆಗಲಿ ಕಚ್ಚಿತು ಅಂದರೆ ಜೀವ ಉಳಿಸುವ ಸಾಧ್ಯತೆ ಇರುತ್ತೆ. ನಾಗರ ಪಂಚಮಿಯ ವಿಶೇಷ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೇವೆ. ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ಪರ್ಧಿಗಳ ಪರಿಚಯ ಮಾಡಿಕೊಂಡು ಕಾರ್ಯಕ್ರಮ ಮುಂದುವರಿಸೋಣ. ನಮ್ಮ ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪಿಕಾ ಎಚ್.ಎಸ್. ನಾನು ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನಿಂದ ಬಂದಿದ್ದೇನೆ. ನಾನು ಪ್ರಸ್ತುತ ಎಂ.ಕಾಂ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಅಭ್ಯಾಸಗಳು ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ವೀಕ್ಷಿಸುವುದು ಹಾಗೂ ಪುಸ್ತಕಗಳನ್ನು ಓದುವುದು. ದೀಪಿಕಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ. ನನ್ನ ಹೆಸರು ಪುರುಷೋತ್ತಮ್ ದೇಶಪಾಂಡೆ. ಮೂಲತಃ ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ತಾಲೂಕಿನ ಕೆಲೂರು ಗ್ರಾಮನವನಾಗಿದ್ದು ಪ್ರಸ್ತುತ ಬೆಂಗಳೂರಿನಲ್ಲಿ ವಾಸವಾಗಿರುತ್ತೇನೆ. ನಾನು ಈಗ ಖಾಸಗಿ ಕಂಪನಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸಗಳು ಬಂದು ಚಿತ್ರಕಲೆ ಬಿಡಿಸುವುದು ಹಾಗೂ ತಟ್ಟಂತೇಳಿ ಕಾರ್ಯಕ್ರಮವನ್ನು ದಿನಾಲೂ ವೀಕ್ಷಿಸುವುದು. ಪುರುಷೋತ್ತಮ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ.
ನಮಸ್ಕಾರಗಳು. ನನ್ನ ಹೆಸರು ವಂದನಾ. ನಾನು ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಆದಿನಾಯಕನಹಳ್ಳಿಯಿಂದ ಬಂದಿದ್ದೇನೆ. ನಾನು ಪ್ರಸ್ತುತ MCom ವ್ಯಾಸಂಗ ಮಾಡುತ್ತಿದ್ದು, ನನ್ನ ಹವ್ಯಾಸಗಳು ರಜಾ ದಿನಗಳಲ್ಲಿ ಪುಸ್ತಕಗಳನ್ನು ಓದುವುದು, ಬಿಡುವಿನ ಸಮಯದಲ್ಲಿ ಅಮ್ಮನಿಗೆ ಸಹಾಯ ಮಾಡುವುದು, ಚಲನಚಿತ್ರ ಗೀತೆಗಳನ್ನು ಕೇಳುವುದು. ತುಂಬ ಸಂತೋಷ ವಂದನಾ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಶ್ರೀನಿವಾಸ ಮೂರ್ತಿ ಎನ್ ಸುಂಡ್ರಹಳ್ಳಿ ಬರೆದ ನೀಲ್ಜಡೆಯ ಹುಡುಗಿ ಹನಿಗವಿತೆಗಳ ಕೃತಿ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಶಿವನ ಕುತ್ತಿಗೆಯಲ್ಲಿರುವ ನಾಗರಾಜನ ಹೆಸರೇನು? ಆಯ್ಕೆಗಳನ್ನು ನೋಡೋಣ ಅನ್ನೋಷ್ಟರಲ್ಲಿ ಪುರುಷೋತ್ತಮ್ ಬಜರ್ ಒತ್ತಿದ್ದಾರೆ. ಉತ್ತರ ಸರ್ ವಾಸುಕಿ. ವಾಸುಕಿ. ಆಯ್ಕೆಗಳನ್ನು ನೋಡೋಣ. ವಾಸುಕಿ, ಶೇಷನಾಗ, ಕಾರ್ಕೋಟಕ, ತಕ್ಷಕ. ಹೇಳಿ ದೀಪಿಕಾ. ತಕ್ಷಕ. ತಕ್ಷಕ. ಉತ್ತರವನ್ನು ನೋಡೋಣ. ವಾಸುಕಿ ಸರಿಯಾದ ಉತ್ತರ. ನೀಲ್ಜಡೆಯ ಹುಡುಗಿ ಈ ಒಂದು ಪುಸ್ತಕ ಜೊತೆಯಲ್ಲಿ ಹೆಗಲು ಕೊಟ್ಟವಳು ಎನ್ನುವ ಇನ್ನೊಂದು ಪುಸ್ತಕ. 2 ಪುಸ್ತಕವನ್ನು ಪುರುಷೋತ್ತಮ್ ಅವರಿಗೆ ಕೊಡ್ತಾ ಇದ್ದೇವೆ. ಸಮುದ್ರ ಮಂಥನದ ಪ್ರಕರಣ. ವಿಷ ಉತ್ಪಾದನೆಯಾಗುತ್ತೆ. ಶಿವ ಹಾಲಾಹಲವನ್ನು ಸೇವಿಸ್ತಾನೆ. ಆ ಸಂದರ್ಭದಲ್ಲಿ ವಿಷ ಏನು ಉತ್ಪಾದನೆಯಾಗುತ್ತೆ, ಆ ವಿಷದ ಪ್ರಭಾವವನ್ನು ಹಾವುಗಳು ಸಹ ತಡ್ಕೊಳ್ಳುತ್ತೆ. ತಡ್ಕೊಂಡು ಆ ವಿಷವನ್ನು ಭರಿಸಿಕೊಂಡು ಹೇಗೋ ಉಳ್ಕೊಳ್ಳುತ್ತೆ, ಬಿಟ್ಟು ಹೋಗೋದಿಲ್ಲ. ಯಾಕಂದರೆ ವಾಸುಕಿಯನ್ನೇ ಕಡೆಗೋಲು ಮಂದರ ಪರ್ವತ ಆಗಿರುತ್ತೆ. ಅದಕ್ಕೆ ಹಗ್ಗ ಬೇಕಲ್ಲ. ಹಗ್ಗವನ್ನಾಗಿ ವಾಸುಕಿಯನ್ನು ಬಳಸಿರೋ ಕಾರಣ ಆ ವಿಷವನ್ನು ತಡ್ಕೊಂಡು ಬದುಕುತ್ತಲ್ಲ. ಇದು ಶಿವನಿಗೆ ಬಹಳ ಸಂತೋಷವಾಗುತ್ತೆ. ಹಾಗಾಗಿ ಶಿವ ವಾಸುಕಿಯನ್ನು ತನ್ನ ಕೊರಳಲ್ಲೇ ಇರುವ ಒಂದು ಅನುಗ್ರಹವನ್ನು ಕೊಡ್ತಾನೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಜೇನಹನಿ ಹನಿಗವನಗಳ ಸಂಕಲನ. ಗೀತಾ ಕೋಗಲೂರು ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಪರೀಕ್ಷಿತ ಮಹಾರಾಜನನ್ನು ಕೊಂದ ಹಾವಿನ ಹೆಸರೇನು? ಆಯ್ಕೆಗಳನ್ನು ನೋಡೋಣ ಅನ್ನೋಷ್ಟರಲ್ಲಿ ಪುರುಷೋತ್ತಮ್ ಬಜರ್ ಒತ್ತಿದ್ದಾರೆ. ಉತ್ತರ ಸರ್ ತಕ್ಷಕ. ತಕ್ಷಕ. ಆಯ್ಕೆಗಳನ್ನು ನೋಡೋಣ. ಕಾಳಿಂಗ, ತಕ್ಷಕ, ಕಾರ್ಕೋಟಕ, ಆದಿಶೇಷ. ಹೇಳಿ ದೀಪಿಕಾ. ಕಾರ್ಕೋಟಕ. ಕಾರ್ಕೋಟಕ. ಉತ್ತರವನ್ನು ನೋಡೋಣ. ತಕ್ಷಕ ಸರಿಯಾದ ಉತ್ತರ. ಈ ಉತ್ತರವನ್ನು ಪುರುಷೋತ್ತಮ್ ಕೊಟ್ಟಿದ್ದಾರೆ. ಆಯ್ಕೆಗಳು ಬರೋದಕ್ಕೆ ಮೊದಲೇ ತಾವು ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ ಜೇನಹನಿ ಕೃತಿಯ ಜೊತೆ ಈಶನ ಮುನ್ನಡೆ ಎನ್ನುವ ಇನ್ನೊಂದು ಪುಸ್ತಕ, 2 ಪುಸ್ತಕವನ್ನು ಕೊಟ್ಟಿದ್ದೇನೆ ಪುರುಷೋತ್ತಮ್ ಅವರಿಗೆ. ಹಸಿವು ನೀರಿಡಿಕೆಯಿಂದ ಈ ಪರೀಕ್ಷಿತ ಮಹಾರಾಜ ಕಾಡಲ್ಲಿ ಬರೋವಾಗ ಅಲ್ಲಿ ಒಬ್ಬ ಶಮೀಕ ಅನ್ನೋ ಋಷಿ ತಪಸ್ಸು ಮಾಡ್ತಾ ಇರ್ತಾನೆ. ಎಲ್ಲಾದರೂ ಕುಡಿಯೋಕ್ಕೆ ನೀರು ಸಿಗುತ್ತಾ ಅಂತ ಕೇಳಿದಾಗ ರಾಜನ ಪ್ರಶ್ನೆಗೆ ಉತ್ತರ ಕೊಡೋಲ್ಲ. ಅವನಿಗೆ ಬೇಸರವಾಗಿ ಸತ್ತ ಹಾವನ್ನು ಅವನ ಕೊರಳ ಸುತ್ತ ಹಾಕಿ ಹೊರಟೋಗ್ತಾನೆ ಪರೀಕ್ಷಿತ. ಅದಾದ ಮೇಲೆ ಆತನ ಮಗ, ಆ ಋಷಿಯ ಮಗ ಶೃಂಗಿ ಇದನ್ನು ನೋಡಿ 7 ದಿನಗಳ ಒಳಗೆ ತಕ್ಷಕ ಕಚ್ಚಿ ನಿನಗೆ ಸಾವು ಬರಲಿ ಅಂತ ಶಾಪವನ್ನು ಕೊಡ್ತಾನೆ. ಹಾಗೆಯೇ ಸಾಯ್ತಾನೆ ಪರೀಕ್ಷಿತ್. ಇದನ್ನು ನೋಡಿದ ಕೇಳಿದ ಜನಮೇಜಯ ಸರ್ಪಯಜ್ಞವನ್ನು ಮಾಡಿ ಆ ಎಲ್ಲ ಹಾವುಗಳನ್ನು, ತಕ್ಷಕನನ್ನೂ ಸೇರಿಸಿಕೊಂಡು ಎಲ್ಲ ಹಾವುಗಳನ್ನು ಆಹುತಿ ಕೊಡುವ ಪ್ರಯತ್ನ ಪಡ್ತಾನೆ. ಆಗ ಆಸ್ತಿಕ ಸರ್ಪಯಜ್ಞವನ್ನು ಬಂದು ನಿಲ್ಲಿಸ್ತಾನೆ. ಆ ಒಂದು ಹಿನ್ನೆಲೆಯಲ್ಲಿ ತಕ್ಷಕ ಜೀವವನ್ನು ರಕ್ಷಿಸ್ಕೋತಾನೆ. ಹಾಗಾಗಿ ಆಸ್ತಿಕ ಅನ್ನೋ ಹೆಸರನ್ನು ಹೇಳಿದಾಗ ಹಾವುಗಳು ಇವತ್ತಿಗೂ ದೂರ ಹೋಗುತ್ತೆ ಅಂತ ನಂಬಿಕೆ. ಉತ್ತರ ಕರ್ನಾಟಕದ ಮನೆಗಳಲ್ಲಿ ಹೊಸ ಮನೆಯನ್ನು ಗೃಹ ಪ್ರವೇಶ ಮಾಡುವ ಸಂದರ್ಭದಲ್ಲಿ ಆಸ್ತಿಕ ಅಂತ ಬರೆಯೋದುಂಟು ಬಾಗಿಲ ಮೇಲೆ, ಮನೆಯ ಒಳಗೆ.
ಆಸ್ತಿಕ ಅಂತ ಬರೆದಿದ್ದರೆ ಆ ಮನೆಯ ಒಳಗೆ ಹಾವುಗಳು ಬರೋಲ್ಲ ಅನ್ನೋ ಒಂದು ನಂಬಿಕೆ. ಹೊಸ ಹರಿವು, ವೈಜಿ ಭಗವತಿ ಬರೆದಂಥ ಪುಸ್ತಕ. ಪ್ರಶ್ನೆ: ಹಾವು ಪದೇ ಪದೇ ತನ್ನ ನಾಲಿಗೆಯನ್ನು ಹೊರಚಾಚುತ್ತದೆ ಏಕೆ? ಆಯ್ಕೆಗಳನ್ನು ನೋಡೋಣ. ದಾರಿಯನ್ನು ತಿಳಿಯಲು, ಅಭ್ಯಾಸ ಬಲ, ವಾಸನೆಯನ್ನು ತಿಳಿಯಲು, ಉಸಿರಾಡಲು. ಬಸರುತಿ ಉತ್ತರ ಕೊಡಿ. ಮೊದಲಿಗೆ ಪುರುಷೋತ್ತಮ್, ಆನಂತರ ದೀಪಿಕಾ. ವಾಸನೆಯನ್ನು ತಿಳಿಯಲು. ವಾಸನೆಯನ್ನು ತಿಳಿಯಲು ಆಯ್ಕೆ 3. ದೀಪಿಕಾ. ಉಸಿರಾಡಲು. ಉಸಿರಾಡಲು ಆಯ್ಕೆ 4. ಉತ್ತರವನ್ನು ನೋಡೋಣ. ವಾಸನೆಯನ್ನು ತಿಳಿಯಲು ಸರಿಯಾದ ಉತ್ತರ. ಪುರುಷೋತ್ತಮ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಹಾವು ಅದರ ತುದಿ ಏನಿದೆ ಎರಡಾಗಿ ಸೀಳಿರುತ್ತೆ. ಪದೇ ಪದೇ ಅದು ಹೊರಗಡೆ ಚಾಚ್ತಾ ಇರುತ್ತೆ. ಯಾಕೆ ಚಾಚ್ತಾ ಇರುತ್ತೆ ಅಂದರೆ ತನ್ನ ಬೇಟೆಯನ್ನು ಹುಡುಕೋದಕ್ಕೆ ಪ್ರಯತ್ನಿಸ್ತಾ ಇರುತ್ತೆ. ಅದಕ್ಕೆ ಮೂಗು ಇನ್ನೂ ಆದಿಮ ಹಂತದಲ್ಲೇ ಇದೆ, ಕಿವಿಯೂ ಆದಿಮ ಹಂತದಲ್ಲಿದೆ, ಕಣ್ಣು ಅಷ್ಟು ಸ್ಪಷ್ಟವಾಗಿ ಕಾಣಲ್ಲ. ಹಾಗಾಗಿ ವಾಸನೆಯ ಆಧಾರದಿಂದಲೇ ಬೇಟೆಯಾಡುತ್ತೆ. ಹಾಗಾಗಿ ಯಾವುದಾದ್ರೂ ಇಲಿಯೋ ಮತ್ತೊಂದೋ ಹೋಗಿದೆಯೋ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಸದಾ ಕಾಲ ಅದು ನಾಲಿಗೆಯನ್ನು ಹೊರಗೆ ಚಾಚ್ತಾ ಇರುತ್ತೆ. ಒಳಗಡೆ ಚಾಚಿಕೊಂಡಾದಮೇಲೆ ಒಳಗೆ ಎಳ್ಕೊಳ್ಳುತ್ತಲ್ಲ, ಅಲ್ಲಿ ಒಂದು ಜಾಗೋಪ್ಸಿಯನ್ ಆರ್ಗನ್ ಅಂತ, ಜಾಕೋಪ್ಸಿಯನ್ ಅಂಗ ಅಂತ ಒಂದು ಭಾಗ ಇರುತ್ತೆ. ಅದು ನಾಲಿಗೆಯ ಮೇಲೆ ಇರಬಹುದಾದ ಆ ಇಲಿಯ ವಾಸನೆಯ ಅಣುಗಳು ಏನಿರುತ್ತೆ ಅದನ್ನು ಪರೀಕ್ಷಿಸಿ ತಿಳಿದು ಇಂಥ ಕಡೆ ಇಲಿ ಹೋಗಿರಬಹುದು ಅನ್ನೋ ಸೂಚನೆಯನ್ನು ಕೊಡುತ್ತೆ. ಹಾಗಾಗಿ ಪದೇ ಪದೇ ಅದು ನಾಲಿಗೆಯನ್ನು ಹೊರಚಾಚ್ತಾ ಇರುತ್ತೆ. ಅಯೋಧ್ಯಾಕಾಂಡ, ಜಗದೀಶ ಶರ್ಮ ಸಂಪ ಬರೆದಿರುವಂಥ ಪುಸ್ತಕ. ಪ್ರಶ್ನೆ: ಭಾರತದಲ್ಲಿ ನಾಗಾರಾಧನೆಯು ಸುಮಾರು ಎಷ್ಟು ವರ್ಷಗಳ ಹಿಂದೆ ಆರಂಭವಾಗಿರಬಹುದು? ಆಯ್ಕೆಗಳನ್ನು ನೋಡೋಣ. ಉಪನಿಷತ್ ಕಾಲ, ವೇದ ಕಾಲ, ಪುರಾಣಗಳ ಕಾಲ, ಸಿಂಧೂ ಸರಸ್ವತಿ ಸಂಸ್ಕೃತಿಯ ಕಾಲ. ಮೊದಲಿಗೆ ದೀಪಿಕಾ, ಆನಂತರ ಪುರುಷೋತ್ತಮ್. ದೀಪಿಕಾ. ಸಿಂಧು ಸರಸ್ವತಿ ಸಂಸ್ಕೃತಿ. ಸಿಂಧೂ ಸರಸ್ವತಿ ಸಂಸ್ಕೃತಿ, ನಂತರ ಪುರುಷೋತ್ತಮ್. ಸರ್ ಸೇಮ್ ಸಿಂಧು. ಅದೇ ಉತ್ತರ. ಉತ್ತರವನ್ನು ನೋಡೋಣ. ಸಿಂಧೂ ಸರಸ್ವತಿ ಸಂಸ್ಕೃತಿ ಉತ್ತರ ಸರಿಯಾಗಿದೆ. ದೀಪಿಕಾ ಅವರಿಗೆ ಅಯೋಧ್ಯಾಕಾಂಡ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಸಿಂಧೂ ಸರಸ್ವತಿ ಸಂಸ್ಕೃತಿಯಲ್ಲಿ ಮುದ್ರಿಕೆಗಳು ದೊರೆತಿವೆ. ಆ ಮುದ್ರಿಕೆಗಳಲ್ಲಿ ಹಾವಿನ ಚಿಹ್ನೆಗಳಿರೋದನ್ನು ನೋಡಬಹುದು. ಒಬ್ಬ ಯೋಗಿ ಇದ್ದಾನೆ. ಯೋಗಿಯ ಅಕ್ಕಪಕ್ಕದಲ್ಲಿ ಇಬ್ಬರು ಆತನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಅವರ ಹಿಂಭಾಗದಲ್ಲಿ ಹಾವುಗಳು ಇರುವಂಥ ಒಂದು ಮುದ್ರಿಕೆ ದೊರೆತಿದೆ. ಹಾಗಾಗಿ ನಾಗಾರಾಧನೆ ಬಹುಶಃ ಸಿಂಧೂ ಸರಸ್ವತಿ ಸಂಸ್ಕೃತಿಯಲ್ಲೇ ಆರಂಭವಾಯಿತು ಅಂತ ಹೇಳ್ತಾರೆ ತಜ್ಞರು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ಭೂಮಿ ಪುತ್ರಿ, ಆರ್ ರಘು ಬರೆದಂಥ ಪುಸ್ತಕ. ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಝಿ, ಲ್ಯಾಮ್, ಹ, ಗ, ಲ. ಬಜರುತ್ತಿದ್ದಾರೆ ಪುರುಷೋತ್ತಮ್. ನ್ಯೂಜಿಲ್ಯಾಂಡಿನ ಹಾವುಗಳಲ್ಲ. ಹಾಂ 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 ನ್ಯೂಜಿಲ್ಯಾಂಡಿನ ಹಾವುಗಳಲ್ಲ. ನ್ಯೂಜಿಲ್ಯಾಂಡಿನ ಹಾವುಗಳಲ್ಲ. ಹಾವುಗಳಲ್ಲ ಅಂದರೆ ಅಂದರೆ ಆ ಹಾವುಗಳು ನ್ಯೂಜಿಲ್ಯಾಂಡದಲ್ಲ, ಬೇರೆ ಕಡೆಯಿಂದ ಬಂದಿದೆ ಹಾವು ಅಂತ. ಹಾಂ ಹಾಂ. ವಂದನಾ ಮತ್ತು ದೀಪಿಕಾ ಒಳ್ಳೆ ಸುಳುಹು ಕೊಟ್ಟಿದ್ದಾರೆ. ಪುರುಷೋತ್ತಮ್ ಮನೆಗಳನ್ನು ನೋಡಿಕೊಂಡು, ಅಕ್ಷರಗಳನ್ನು ನೋಡಿಕೊಂಡು ಸರಿ ರೂಪ ಕೊಡೋದಕ್ಕೆ ಪ್ರಯತ್ನ ಪಡಿ. ದೀಪಿಕಾ, ವಂದನಾ, ಉತ್ತರವನ್ನು ನೋಡೋಣ. ನ್ಯೂಜಿಲ್ಯಾಂಡಲ್ಲಿ ಹಾವುಗಳು ಇಲ್ಲ. ಜಗತ್ತಿನ ಎಲ್ಲ ದೇಶಗಳಲ್ಲಿ ಹಾವುಗಳಿರುತ್ತೆ, ಆದರೆ ನ್ಯೂಜಿಲ್ಯಾಂಡಲ್ಲಿ ಒಂದು ಹಾವಿಲ್ಲ. ಅದೊಂದು ವಿಶೇಷವಾದ ಮಾಹಿತಿ ಅನ್ನೋ ಹಿನ್ನೆಲೆಯಲ್ಲಿ ಅದನ್ನು ಕೊಟ್ಟಿದ್ದೇನೆ. ಹಾಗೆಯೇ ಸ್ಕಾಟ್ಲೆಂಡಲ್ಲೂ ಇಲ್ಲ, ಮತ್ತು ದಕ್ಷಿಣ ಧ್ರುವ ಅಂತ ಹೇಳ್ತೀವಲ್ವ, ಅಲ್ಲೂ ಸಹ ಹಾವುಗಳು ಇಲ್ಲ. ಇದು ನಾವೆಲ್ಲ ತಿಳ್ಕೋಬೇಕಾಗಿರುವಂಥ ಒಂದು ವಿಚಾರ. ಜೀವಾವಾಸಗಳು ನೆಲಸು ಬೆಳಸು, ಡಾಕ್ಟರ್ ಎನ್ ಎಸ್ ಲೀಲಾ ಬರೆದಿರುವಂಥ ಪುಸ್ತಕ ಇದು. ಪ್ರಶ್ನೆ:
ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ ಉತ್ತರದ ಮಹತ್ವವನ್ನು ತಿಳಿಸಿ. 40 ಕೂಡು 30, 78 ಕಳೆ 48, 20 ಗುಣಿಸು 9, 150 ಭಾಗಿಸು 5. ಮೊದಲಿಗೆ ಪುರುಷೋತ್ತಮ್, ಆನಂತರ ವಂದನ. ಪುರುಷೋತ್ತಮ್ ಅಂತಿಮ ಉತ್ತರ 310. 3 1 0. ವಂದನ 320. 3 2 0. ದೀಪಿಕಾ 510. ಒಬ್ಬ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ 70, 2 ಉತ್ತರ 30, 3 ಉತ್ತರ 180, 4 ಉತ್ತರ 30. ಎಲ್ಲವನ್ನ ಕೂಡಿದ್ರೆ 310 ಬಂತು. 500 ಹೇಗಮ್ಮ ಬಂತು ಸರ್? 200 ಎಕ್ಸ್ಟ್ರಾ ಮಾಡ್ಕೊಂಡು. ಪುರುಷೋತ್ತಮ್ ಈ ಉತ್ತರವನ್ನು ಮೊದಲು ಕೊಟ್ಟಿದ್ದಾರೆ. ಜೀವಾವಾಸಗಳು ನೆಲಸು ಬೆಳಸು ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಈ 310ರ ಮಹತ್ವ ಏನು ಅಂತ ಯಾರಾದರೂ ಹೇಳಿದ್ರೆ ಇನ್ನೂ ಒಂದು ಪುಸ್ತಕ ಕೊಡ್ತೇವೆ. 310ರ ಮಹತ್ವ ಗೊತ್ತಿದ್ದರೆ ಬಸರುತ್ತಿ ಉತ್ತರ ಕೊಡಿ, ಇಲ್ಲಾಂದರೆ ನಾನು ಉತ್ತರ ಕೊಡ್ತೇನೆ. ಮಾಹಿತಿ ಇಲ್ವಾ? ಜಗತ್ತಲ್ಲಿ ಒಟ್ಟು 3500 ನಮೂನೆಯ ಹಾವುಗಳುಂಟು. ಅವುಗಳಲ್ಲಿ 310 ನಮೂನೆಯ ಹಾವುಗಳು ಭಾರತ ದೇಶದಲ್ಲಿದೆ. ಕರ್ನಾಟಕದಲ್ಲಿ 153 ಹಾವುಗಳು ಉಂಟು. ಇದು ಹಾವುಗಳ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ. PB ಯಲಿಗಾರ ಅವರು ಬರೆದ ಶೃಂಗಾರ ತೀರ್ಥ ಸಾಹಿತ್ಯ ಮತ್ತು ಸಮೀಕ್ಷೆ. ಸಂಪಾದಕರು US ಸಂಗನಾಳಮಠ್, ಸರ ಸುಳುಕೂಡೆ ಅವರು. ಪ್ರಶ್ನೆ. 100,000 ನಾಗಶಿಲ್ಪಗಳಿರುವ ಈ ದೇವಾಲಯ ಯಾವ ರಾಜ್ಯದಲ್ಲಿ ಇದೆ ಎಂದು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಕೇರಳ, ಕರ್ನಾಟಕ, ತಮಿಳುನಾಡು. ಹೇಳಿ ದೀಪಿಕಾ. ತಮಿಳುನಾಡು. ತಮಿಳುನಾಡು. ವಂದನ ತಮಿಳುನಾಡು ಸರ್. ತಮಿಳುನಾಡು. ಆಯ್ಕೆ 4 ಆಂಧ್ರ ಪ್ರದೇಶ. ಉತ್ತರವನ್ನು ನೋಡೋಣ. ಕೇರಳ ಸರಿಯಾದ ಉತ್ತರ ಆಗಿತ್ತು. ಈ ದೇವಸ್ಥಾನವನ್ನು ಮನ್ನಾರ್ಸಾಲ ಶ್ರೀ ನಾಗರಾಜ ದೇವಾಲಯ ಅಂತ ಕರೀತಾರೆ. ಕೇರಳದಲ್ಲಿ ಅಲಪ್ಪುಳ ಅಂತ ಒಂದು ಸ್ಥಳ, ಅಲ್ಲಿ ಹರಿಪಾದ ಅನ್ನೋ ಒಂದು ಹಳ್ಳಿ, ಅಲ್ಲಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಈ ಒಂದು ದೇವಾಲಯ ಇದೆಯಂತೆ. ಇಲ್ಲಿ ಕೇರಳದಲ್ಲಿ ವಿಪರೀತ ಹಾವುಗಳು ಇದ್ದುವಂತೆ. ಆ ಹಾವುಗಳಿಂದ ರಕ್ಷಣೆ ಪಡೆಯೋದಕ್ಕೆ ನಾಗರಾಜನನ್ನು ಅವರು ಆರಾಧಿಸಿ ಅವನಿಗೆ ಒಂದು ಸ್ಥಿರ ಸ್ಥಾನವನ್ನು ಕೊಡ್ತಾರಂತೆ. ಹಾಗಾಗಿ ಈ ಒಂದು ಹಾವು ಈ ಒಂದು ಸ್ಥಳ ಬಹಳ ಪ್ರಸಿದ್ಧವಾದದ್ದು. ಸುಮಾರು 100,000 ನಾಗಶಿಲ್ಪಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರಂತೆ. ಯಾರಿಗೆ ಮಕ್ಕಳಿಲ್ಲ ಅವರು ಇಲ್ಲಿ ನಾಗ ಪ್ರತಿಷ್ಠಾಪನೆಯನ್ನು ಮಾಡಿದ್ರೆ ಮಕ್ಕಳಾಗುತ್ತವೆ ಅನ್ನೋದು ಒಂದು ನಂಬಿಕೆ. ಹಾಗಾಗಿ ಇಲ್ಲಿ 100,000ಕ್ಕೂ ಹೆಚ್ಚು ನಾಗಶಿಲ್ಪಗಳನ್ನು ನಾವು ನೋಡಬಹುದು. ಕೇರಳದಲ್ಲಿ ಅಂತ ಮಾತ್ರ ಅಲ್ಲ, ಪಶ್ಚಿಮ ಘಟ್ಟದ ಯಾವುದೇ ಭಾಗಕ್ಕೆ ಹೋದರೂ ಹಾವುಗಳ ಸಂಖ್ಯೆ ಹೆಚ್ಚಿರುತ್ತೆ. ಕೇರಳದಲ್ಲಿಯೂ ಹೆಚ್ಚಿತ್ತು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಕಥೆ ಹುಟ್ಟುಕೊಂಡಿದೆ ಅಂತ ಹೇಳಬಹುದು. ಗುಬ್ಬಚ್ಚಿಗಳು ಕಥಾ ಸಂಕಲನ, ಮಂಗಳಾ ಪ್ರಸಾದ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಅಂ, ನ, ತ, ರ, ಕ, ಇ,
ತಹ ಯ. ಹೇಳಿ ಪುರುಷೋತ್ತಮ್. ತಾಯಿಯ ಅಂತಃಕರಣ. ತಾಯಿಯ ಅಂತಃಕರಣ. ದೀಪಿಕಾ, ವಂದನಾ, ಉತ್ತರವನ್ನು ನೋಡೋಣ. ತಾಯಿಯ ಅಂತಃಕರಣ ಉತ್ತರ ಸರಿಯಾಗಿದೆ. ಗುಬ್ಬಚ್ಚಿಗಳು ಎನ್ನುವ ಈ ಕಥಾ ಸಂಕಲನ ಪುರುಷೋತ್ತಮ್ ಅವರಿಗೆ ಕೊಟ್ಟಿದ್ದೇನೆ. ಈಗ 3 ಪುಸ್ತಕಗಳನ್ನು ಕೊಡುವಂಥ ಸಮಯ ಬಂದಿದೆ. ಪದಬಂಧ ಸುಳುಹುಗಳನ್ನು ನೋಡೋಣ. ಆಗುಂಬೆಯಲ್ಲಿ ಅಧಿಕವಿರುವ ಹಾವು ಬೇಡ ಬೆಣ್ಣೆಯ ತಾಯಿ. ಬಜ್ಜರುತ್ತಿದ್ದಾರೆ ದೀಪಿಕಾ. ಒಂದು ಉತ್ತರ ನಾಗರ ಹಾವು. ನಾಗರ ಹಾವು. 3 ಶಬ್ದ ಸಿಕ್ತಾ? ಎರಡನೇದು ಗೊತ್ತಾಯ್ತು. ಮೂರನೇದು ಸಿಕ್ಕಿಲ್ಲ. 3 ಶಬ್ದ ಸಿಕ್ಕಿದ್ರೆ ಮಾತ್ರ ಬಜ್ಜರುತ್ತಬೇಕು. ಪುರುಷೋತ್ತಮ್, ವಂದನಾ, ಹೇಳಿ. ಕಾಳಿಂಗ ಸರ್ಪ. ಮೊದಲನೇದು ಕಾಳಿಂಗ ಸರ್ಪ ಅಂತ ಹೇಳ್ತಾ ಇದ್ದೀರಿ, ಹೌದಾ? ನೋಡೋಣ. ಕಾಳಿಂಗ ಸರ್ಪ ಉತ್ತರ ಸರಿಯಾಗಿದೆ. ಕಾವ್ಯ ಸಂಗೀತ ಪದಮಾಲೆ ಈ ಪುಸ್ತಕವನ್ನು ಕೊಟ್ಟಿದ್ದೇನೆ. 2 ಉತ್ತರ ತಮಗೆ ಅವಕಾಶ ಸಿಗುತ್ತೆ. ವಂದನಾ. ಬೇಡ. ಬೇಡ ಅನ್ನೋ ಶಬ್ದಕ್ಕೆ ಒಂದೇ ಅರ್ಥವನ್ನು ಯೋಚನೆ ಮಾಡಬಾರ್ದು ಯಾವತ್ತೂ. ಕನ್ನಡದಲ್ಲಿ ಒಂದು ಶಬ್ದಕ್ಕೆ ಒಂದಕ್ಕಿಂತಲೂ ಹೆಚ್ಚು ಅರ್ಥ ಇರುತ್ತೆ. ಗೊತ್ತಾಗಲಿಲ್ವಾ? ಬೇರೆಯವ್ರನ್ನ ಕೇಳಲ್ಲ? ಯಾರು ಬೇಕಾದರೂ ಬಜ್ಜರುತ್ತೆ ಉತ್ತರ ಕೊಡಿ. 2ನೇದಕ್ಕೆ ಉತ್ತರ ಬೇಕು ನಮಗೆ. 2ನೇ ಶಬ್ದ ಬೇಡ. ಉತ್ತರವನ್ನು ನೋಡೋಣ. ಉಳಿಂದ ಅಂತ. ಬೇಡ ಅಂದರೆ ನಕಾರಾತ್ಮಕವಾಗಿ ಬೇಕಾಗಿಲ್ಲ ಅನ್ನೋ ಅರ್ಥದ ಶಬ್ದ ಅಲ್ಲ. ಬೇಡ, ಕಾಡಲ್ಲಿ ಬೇಟೆಯಾಡೋನು ಬೇಡ ಇರ್ತಾನಲ್ಲ, ಅವನು ಬೇಡರ ಕಣ್ಣಪ್ಪ. ಆ ಬೇಡನ ಬಗ್ಗೆ ಅದಕ್ಕೆ ನಾನು ಸುಳುಹು ಕೊಟ್ಟದ್ದು. ಬರೀ ಒಂದೇ ಅರ್ಥವನ್ನು ಹುಡುಕಬೇಡಿ ಅಂತ. 3 ಉತ್ತರ. ಯಾರು ಬೇಕಾದರೂ ಬಜ್ಜರುತ್ತಿ ಉತ್ತರ ಕೊಡಿ. ಬಜ್ಜರುತ್ತಿದ್ದಾರೆ ಪುರುಷೋತ್ತಮ್. ಬೆಣ್ಣೆಯ ತಾಯಿ ಮೊಸರು. ಮೊಸರು. ಉತ್ತರವನ್ನು ನೋಡೋಣ. ಮೊಸರು ಉತ್ತರ ಸರಿಯಾಗಿದೆ. ನೀಳ್ಜಡೆಯ ಹುಡುಗಿ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಪುರುಷೋತ್ತಮ್ ಅವರಿಗೆ. ಈಗ ನಾವು ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರಳಿ. ಸಿದ್ಧವಾಗಿದ್ದರೆ ದೀಪಿಕಾ ಅವರಿಗೆ ಮೊದಲ 5 ಪ್ರಶ್ನೆಗಳನ್ನು ಕೇಳ್ತೇವೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಸಾಮಾನ್ಯವಾಗಿ ವಯಸ್ಕ ನಾಗರ ಹಾವು ಎಷ್ಟು ಅಡಿ ಉದ್ದ ಇರುತ್ತದೆ? 3 ರಿಂದ 6 ಅಡಿ, 6 ರಿಂದ 8 ಅಡಿ. 3 ರಿಂದ 6 ಅಡಿ. ಮುಂದಿನ ಪ್ರಶ್ನೆ. ಸಾಮಾನ್ಯವಾಗಿ ವಯಸ್ಕ ನಾಗರ ಹಾವಿನ ತೂಕ ಎಷ್ಟಿರುತ್ತದೆ? 2.5 kg, 3.5 kg. ಸುಮಾರು 2.5 kg. 2.5 kg. ಮುಂದಿನ ಪ್ರಶ್ನೆ. ಸಾಮಾನ್ಯವಾಗಿ ನಾಗರ ಹಾವು ಎಷ್ಟು ವರ್ಷಗಳ ಕಾಲ ಬದುಕುತ್ತದೆ? 40 ರಿಂದ 50 ವರ್ಷ, 20 ರಿಂದ 30 ವರ್ಷ. 20 ರಿಂದ 30 ವರ್ಷ. ಮುಂದಿನ ಪ್ರಶ್ನೆ. ನಾಗರ ಹಾವು ಒಂದು ಸಲ ಎಷ್ಟು ಮೊಟ್ಟೆಗಳನ್ನು ಇಡುತ್ತದೆ? 10 ರಿಂದ 30, 40 ರಿಂದ 50. 10 ರಿಂದ 30. ಮುಂದಿನ ಪ್ರಶ್ನೆ. ನಾಗರ ಹಾವಿನ ವಿಷವು ಎಷ್ಟು ನಿಮಿಷಗಳಲ್ಲಿ ನಮ್ಮನ್ನು ಕೊಲ್ಲಬಲ್ಲದು? 30 ರಿಂದ 60 ನಿಮಿಷ, 60 ರಿಂದ 120 ನಿಮಿಷ. 30 ರಿಂದ 60. 30 ರಿಂದ 60 ನಿಮಿಷ. ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 3 ರಿಂದ 6 ಅಡಿ ಉದ್ದ ಇರುತ್ತೆ. ಉತ್ತರವನ್ನು ಕೊಟ್ಟಿದ್ದೀರಿ ಅಲ್ವಾ? ಮುಂದಿನ ಪ್ರಶ್ನೆ. 3.5 kg ಕೊಟ್ಟಿದ್ದೀರಾ? ಇಲ್ಲ ಸರ್. 2.5 ಕೊಟ್ಟರೆ ನೀವು. 3.5 kg ಸರಿ ಸುಮಾರು ತೂಕ ಇರುತ್ತೆ. 3ನೇ ಪ್ರಶ್ನೆಗೆ ಉತ್ತರ ಇದು 20 ರಿಂದ 30 ವರ್ಷ. ಉತ್ತರ ಕೊಟ್ಟಿದ್ದೀರಾ. 4ನೇ ಪ್ರಶ್ನೆಗೆ ಉತ್ತರ 10 ರಿಂದ 30 ಮೊಟ್ಟೆಗಳು. ಉತ್ತರ ಕೊಟ್ಟಿದ್ದೀರಾ. 5ನೇ ಪ್ರಶ್ನೆಗೆ ಉತ್ತರ 30 ರಿಂದ 60 ನಿಮಿಷ. ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 5 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಪುರುಷೋತ್ತಮ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಎಸ್ ಸರ್. ಮೊದಲ ಪ್ರಶ್ನೆ.
ಒಂದು ಹಾವನ್ನು ತಿನ್ನುವ ಮತ್ತೊಂದು ಹಾವು ಯಾವುದು? ಕಾಳಿಂಗ ಸರ್ಪ, ಹೆಬ್ಬಾವು? ಕಾಳಿಂಗ ಸರ್ಪ. ಮುಂದಿನ ಪ್ರಶ್ನೆ. ಇದುವರೆಗೂ ದಾಖಲಾಗಿರುವ ಅತ್ಯಂತ ಉದ್ದನೆಯ ಕಾಳಿಂಗ ಸರ್ಪದ ಉದ್ದ ಎಷ್ಟು? 20 ಅಡಿ, 30 ಅಡಿ? 30 ಅಡಿ. ಮುಂದಿನ ಪ್ರಶ್ನೆ. ಯಾವ ಹಾವಿಗೆ ದೊಡ್ಡ ಹೆಡೆ ಇರುತ್ತದೆ? ನಾಗರಹಾವು, ಕಾಳಿಂಗ ಸರ್ಪ? ಕಾಳಿಂಗ ಸರ್ಪ. ಮುಂದಿನ ಪ್ರಶ್ನೆ. ಕಾಳಿಂಗ ಸರ್ಪವು ಕಚ್ಚಿದರೆ ಯಾವ ಆನೆಯು ಸುಲಭವಾಗಿ ಸಾಯುತ್ತದೆ? ಏಷ್ಯಾ ಆನೆ, ಆಫ್ರಿಕಾ ಆನೆ? ಏಷ್ಯಾ ಆನೆ. ಮುಂದಿನ ಪ್ರಶ್ನೆ. ಯಾವ ಹಾವು ಗೂಡನ್ನು ಕಟ್ಟಿ ಮೊಟ್ಟೆಗಳನ್ನು ಇಡುತ್ತದೆ? ಹೆಬ್ಬಾವು, ಕಾಳಿಂಗ ಸರ್ಪ? ಕಾಳಿಂಗ ಸರ್ಪ. ಕಾಳಿಂಗ ಸರ್ಪ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಕಾಳಿಂಗ ಸರ್ಪ ಉತ್ತರ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. 20 ಅಡಿ ಉದ್ದ ಇರುತ್ತೆ. ಮೂರನೇ ಪ್ರಶ್ನೆಗೆ ಉತ್ತರ ನಾಗರ ಹಾವು. ತಾವು ಕಾಳಿಂಗ ಸರ್ಪಕ್ಕೆ ಅಂತ ಹೇಳಿದಿರಿ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಏಷ್ಯಾ ಆನೆಯನ್ನು ಕೊಲ್ಲಬಲ್ಲದು ಒಂದು ಸಲ ಕಚ್ಚಿದರೆ. ಐದನೇ ಪ್ರಶ್ನೆಗೆ ಉತ್ತರ ಕಾಳಿಂಗ ಸರ್ಪ ಸರಿಯಾಗಿದೆ. ಎಷ್ಟು? 3 ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿದ್ದೀರಿ ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಈಗ ಅವಕಾಶ ವಂದನಾ ಅವರಿಗೆ ಬರ್ತಾ ಇದೆ. ವಂದನಾ ಅವರು ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಭಾರತದಲ್ಲಿ 310 ಹಾವಿನ ವಿಧಗಳಲ್ಲಿ ಎಷ್ಟು ಹಾವುಗಳು ವಿಷಭರಿತವಾಗಿವೆ? 15, 30? 15. ಮುಂದಿನ ಪ್ರಶ್ನೆ. ಭಾರತದಲ್ಲಿ ಅತ್ಯಂತ ವಿಷಭರಿತವಾದ ಹಾವುಗಳು ಎಷ್ಟಿವೆ? 4, 40? 4. ಮುಂದಿನ ಪ್ರಶ್ನೆ. ಅತ್ಯಂತ ವಿಷಭರಿತ ಹಾವುಗಳ ವಿಷವನ್ನು ಇಳಿಸಲು ಯಾವ ಔಷಧವಿದೆ? ಲಸಿಕೆ, ಪ್ರತಿವಿಷ? ಪ್ರತಿವಿಷ. ಮುಂದಿನ ಪ್ರಶ್ನೆ. ಹಾವು ಕಚ್ಚಿದಾಗ ಏನು ಮಾಡಬೇಕು? ಅಂಗ ಅಲುಗದಂತೆ ಸ್ಥಗಿತಗೊಳಿಸಿ ಚಾಕುವಿನಿಂದ ಕೊಯ್ದು ರಕ್ತ ಹೀರಿ? ಅಲುಗದಂತೆ ಸ್ಥಗಿತಗೊಳಿಸಿ. ಐದನೇ ಪ್ರಶ್ನೆಗೆ ಉತ್ತರ ಹಾವು ಹಾಲನ್ನು ಕುಡಿಯುತ್ತದೆ. ಹೌದು, ಇಲ್ಲ? ಇಲ್ಲ. ಇಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 15 ವಿಷಭರಿತ ಹಾವುಗಳು ಉತ್ತರ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ 4 ತೀವ್ರ ಸ್ವರೂಪದ ವಿಷಗಳು ಹಾವಲ್ಲಿ ಇರುತ್ತವೆ. ಮೂರನೇ ಪ್ರಶ್ನೆಗೆ ಉತ್ತರ ಪ್ರತಿವಿಷ, ಆಂಟಿಟಾಕ್ಸಿನ್ ದೊರೀತಾ ಇದೆ ಇವತ್ತು. ನಾಲ್ಕನೇ ಪ್ರಶ್ನೆಗೆ ಉತ್ತರ ಅಂಗ ಅಲುಗದಂತೆ ಸ್ಥಗಿತಗೊಳಿಸಿ ಅನ್ನೋದು ಸರಿಯಾದ ಉತ್ತರ. ಐದನೇ ಪ್ರಶ್ನೆಗೆ ಉತ್ತರ ಹಾವು ಹಾಲನ್ನು ಕುಡಿಯಲ್ಲ ಅಂತ ಹೇಳ್ತಾ ಇದ್ದೀರಿ. ಹಾಲನ್ನು ಕುಡಿಯೋದಿಲ್ಲ. ಅದು ಹಾಲನ್ನು ಏನಾದರೂ ಬಲವಂತ ಮಾಡಿ ಕುಡಿಸಿದ್ರೆ ಸತ್ತು ಹೋಗುತ್ತೆ ನಾಗರ ಹಾವು. ಹಾಗಾಗಿ ಚಲನಚಿತ್ರಗಳಲ್ಲಿ ಏನು ನಾಗರ ಹಾವು ಬಂದು ಹಾಲನ್ನು ಕುಡಿಯೋ ದೃಶ್ಯ ತೋರಿಸ್ತಾರಲ್ಲ, ಸುಮ್ಮನೆ ತೋರಿಸ್ತಾರಷ್ಟೇ. ವೈಜ್ಞಾನಿಕ ಸತ್ಯ ಅದರಲ್ಲಿ ಇಲ್ಲ. 5 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 5 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಬಂತು. ದೀಪಿಕಾ ಅವರಿಗೆ ಒಟ್ಟು ದೊರೀತಾ ಇದೆ 3, 2, 5 ಪುಸ್ತಕಗಳು. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಪುರುಷೋತ್ತಮ್ ಅವರಿಗೆ 3, 6, 9, 10, 11 ಪುಸ್ತಕಗಳು ತಮಗೆ ದೊರೆತಿವೆ. ಸ್ವೀಕರಿಸಿ ಅಭಿನಂದನೆಗಳು. 100ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದರೆ ಒಂದು ಪುಸ್ತಕವನ್ನು ವಿಶೇಷ ಬಹುಮಾನವಾಗಿ ಕೊಡ್ತೇವೆ. ಶ್ರೀ ಶಿವಕುಮಾರ ದರ್ಶನ ಬಾಲಚಂದ್ರ ಎಂ ಅವರು ಸಂಪಾದನೆ ಮಾಡಿರುವಂಥ ಸೊಗಸಾದ ಕೃತಿ ತಮಗೆ ಕೊಡ್ತಾ ಇದ್ದೇವೆ. ಸ್ವೀಕರಿಸಿ. ವಂದನಾ ಅವರಿಗೆ 3, 2, 5 ಪುಸ್ತಕ ತಮಗೆ ದೊರೆತಿದೆ. ಸ್ವೀಕರಿಸಿ ಅಭಿನಂದನೆಗಳು. ಹಾವುಗಳಿಗೆ ಕೈಕಾಲುಗಳಿಲ್ಲ ಯಾಕೆ? ಮೊದಲು ಇತ್ತಂತೆ. ಆದರೆ ಹಾವುಗಳು ಏನು ಮಾಡಿದ್ವು? ಆತ್ಮರಕ್ಷಣೆಗಾಗಿ
ಬಿಲಗಳಲ್ಲಿ ಹೋಗಿ ಬಚ್ಚಿಟ್ಕೊಳ್ಳೋ ಒಂದು ಅಭ್ಯಾಸವನ್ನು ರೂಢಿಸ್ಕೊಳ್ತಂತೆ. ಹೀಗೆ ಈ ಅಭ್ಯಾಸ ತಲೆಮಾರಿಂದ ತಲೆಮಾರಿಗೆ ಬಂದಾಗ ಕ್ರಮೇಣ ಅದರ ಕಾಲುಗಳು ಏನಿದ್ದವು ಅದು ಮಾಯವಾಗ್ತಾ ಬಂತು, ನಶಿಸ್ತಾ ಬಂತು. ಇದನ್ನು ವೆಸ್ಟಿಜಿಯಲ್ ಆರ್ಗನ್ ಅಂತ ಕರೀತಾ ಇದ್ದೇವೆ. ಬಹಳಷ್ಟು ಹಾವುಗಳಿಗೆ ಇವತ್ತು ಕಾಲುಗಳು ಇಲ್ಲ. ಆದರೆ ಹೆಬ್ಬಾವು ಮತ್ತು ಬೋವಾ ಅಂತಕ್ಕಂಥ ಹಾವು ಏನಿದೆ ಅವುಗಳಲ್ಲಿ ಇವತ್ತಿಗೂ ಸಹ ಈ ಕೈ ಕಾಲುಗಳ ಪಳೆಯುಳಿಕೆ ಚೂರು ಕಾಣ್ತಾ ಇರುತ್ತೆ. ಗಮನಿಸಿ ನೋಡಿದ್ರೆ ಮಾತ್ರ ಅದು ಕಾಣುತ್ತೆ, ಇಲ್ಲದಿದ್ದರೆ ಇಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.